ನಮಸ್ಕಾರ ದೈವ ಫೀಲ್ಡ್ ಒಳಗೆ ಇವತ್ತು ನಮ್ಮದು ಡೇಟು ನಾವು ಅನ್ಕೊಂಡಂಗೆ ಗೋಂಜಾಳ ಹಾಕಕ್ಕಂತ ಪ್ಲ್ಯಾನ್ ಮಾಡಿದ್ವಲ್ಲ. ಇವತ್ತು ಗಾಡಿ ಬಂದೈತಿ ಸಾಲು ಬಿಡಕ್ಕೆ ಹೋಗಿ ಗೋಂಜಾಳ ಸಾಲು ಬಿಡೋಣ ಅಂತ. ಮುಂದೆ ನಮ್ಮ ಮಂಟಿಯರ ಬೀಜ ಊರ್ತಾರ, ನಾವು ಹಿಂದಿಂದ ನೀರು ಹಸೋಣಂತ. ನೋಡ್ರಿ ಹೋಗೋಣ ಪಟಾಪಟ. ನೋಡ್ರಿ ಇದು ನಮ್ಮದು ರಾಜ್ಯ ಮಾರ್ಗ. ಗೇಟ್ ನೋಡಿ ಹೆಂಗೈತೆ ನಮ್ದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಇದ ಈಗ ಫೀಲ್ಡ್ ನಿನ್ನೆ ನಾ ಹೊರಗಿದ್ವಲ್ಲ, ಹೊಲ ಈ ನಮ್ಮನೆ ಲೆವೆಲ್ ಆಗೈತಿ. ಟ್ರ್ಯಾಕ್ಟರ್ನ ಅಲ್ಲಿ ಮ್ಯಾಗ ಬರಕತ್ತೈತಿ. ಹೊಲ ಹಸಿ ಜಗ್ಗೈತಿ ನೋಡ್ರಿ. ಬಿತ್ತು ಬಿಟ್ರೆ ಹೊಡ್ತಿತ್ತು ಹೊಲ. ಆದ್ರೆ ಏನಪ್ಪ, ಸಾಲು ಬಿಟ್ಟು ನಾಟಿಗೆ ಹಚ್ತೀವಲ್ಲ, ನಾವು ಬೀಜ ಊರ್ತೀವಲ್ಲ, ಅದು ಗಂಡು ನಾಟಿಗೆ ಒಟ್ಟ ಹುಸಿ ಹೋಗೋದು. ಈಗ ಒಂದು ಬೀಜ ಹಿಂಗೆ ನೆಲಕ್ಕೆ ಬಿದ್ದೈತಪ್ಪ ಅಂದ್ರೆ, ಹಿಂಗೊಂದು ಬೀಜ ಹಿಂಗೆ ನೆಲಕ್ಕೆ ಬಿದ್ದೈತಪ್ಪ ಅಂದ್ರೆ ಅದು ಹುಟ್ಟುತ್ತೆ. ಅಂಜಾಳಕ್ಕೆ ಗೊಬ್ಬರ ಯಾವ್ದಾಗತ್ತೀವಪ್ಪ ಅಂದ್ರೆ ಮಂಗಳ 20 0 13 ಹಾಕತ್ತೀವಿ. ಅಲ್ಲೊಂದು ಚೀಲ ಐತಿ, ಇಲ್ಲೊಂದು ಚೀಲ ಐತಿ. 1 ಎಕರೆ 1 ಚೀಲ, 2 ಎಕರೆ 2 ಚೀಲ. ಯಾವುದೋ ನಮ್ಮ ಚಿಚ್ಚ ಗದಿನೇ ತಂದ್ಬಿಟ್ಟಣ, ಪಂಚಾಂಗ ಸೀಡ್ಸ್ ಅಂತ. ನೋಡಿಲಿ, ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತಂದು ಬ್ಯಾಡ್ದು ಹಾಕ್ಯಾರ ಇವ್ರು. ಎಲ್ಲಿದಪ್ಪ ಇದಂದ್ರೆ, ಎಲ್ಲಿದೆ? ಉತ್ತರ ಪ್ರದೇಶ್, ಮಹಾರಾಷ್ಟ್ರದಿದೆ ಸೀಡ್. ಮಹಾರಾಷ್ಟ್ರದಿಂದ ಮತ್ತು ಸಿಂಬಾ 9321 2 ಪ್ಯಾಕೆಟ್ ಅದಾವೆ ಇಲ್ಲಿ. ನೋಡೋಣ ಎಷ್ಟು ಹೋಗುತ್ತೆ ಎಷ್ಟಿಲ್ಲ. ಇದು ಒಂದು 4 kg ಪ್ಯಾಕೆಟ್ ಇದೆ. ಒಂದು ಪ್ಯಾಕೆಟ್ನಾಗ 4 kg ಬೀಜ ಇರ್ತಾವೆ. ಗೊಬ್ಬರ ಕಾಣತ್ತೆ ಇಲ್ಲಿ ಬೀಜದ್ದು. ಹೆಂಗೆ ಬಿತ್ಕೊಂತ ಹೋಗುತ್ತೆ ಗೊಬ್ಬರ ಸಾಲಿನಾಗ. ಸಾಲು ಹೊಡೆಯೋದು ಕೆಳಗಲ್ 2 ಎಕರೆ ಎಲ್ಲ ಮುಗೀತೀಗ. ಗಾಡಿ ಅಲ್ಲಿ ನೆಳ್ಳಿ ನಿಂತೈತಿ. ನಾವು ಪೈಪ್ ಹಾಕ್ಬೇಕೀಗ ಎಲ್ಲ ನೀರು ಹಸಕ್ಕೆ. ಊಟ ಮಾಡಿ ಬೀಜ ಚಲೋ ಮಾಡ್ರೆ ನಮ್ದು ಕೆಲಸ ಏನಪ್ಪ ಅಂದ್ರೆ ಕಾಲೇ ಮಾಡೋದು. ಸಲಿಕೆ ತೊಗೊಂಡಿದ್ದೀನಿ 3:15 ಟೈಮ್. ಸರೂನಿಗಿಂದ ಪೈಪ್ ಹಾಕಿ ಅಂತ ಬಂದೀವಿ. ಪೈಪ್ ಹಿಂಗೆ ಬಂದು ಇಲ್ಲಿದಾಗತ್ತಾ, ಇಲ್ಲಿಂದ ನಮ್ಗೆ ಹಿಂಗೆ ಬರ್ತೈತೆ ಪೈಪ್. ಹಿಂಗೆ ಬಂದು ಹಿಂಗೆ ನೀರು ಹೋಗ್ಬೇಕು. ಕಾಲೇ ಮಾಡ್ಕೊಂಬಂದಿನಿ ಈಗ. ದಮ್ ಹತ್ತಿ ಹೋತ್ ನೋಡಿ ಅವನು. ಹೆಂಗೈತೆ ಗೊತ್ತಾನ, ಗೌರ್ಮೆಂಟ್ನಾಗ ನಾವು ಕೆಲಸ ಮಾಡ್ತಲ್ಲ, ಕಾಲೇ ಬರ್ತೈತಲ್ಲ, ಹಂಗೆ ಮಾಡೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಈ ಒಡ್ಡ ಮ್ಯಾಗ ಒಂದು ಸಾಲು ಹಾಕಿವಿ ನಾವು. ಆ ಸಾಲಿಗೆ ನೀರು ಹತ್ಬೇಕು. ಅಲ್ಲಿಂದ ಇಲ್ಲಿ ಮಟ್ಟ ಬಂದು ಅನಾಹುತ ಒಡ್ಡ ಹಾಕಿನಿ ಈಗ. ನೆಕ್ಸ್ಟ್ ಡೇ. ನಮಸ್ಕಾರ ರೀಪ್ಪ ದೈವ. ವಾಪಸ್ ಇವತ್ತು ಫೀಲ್ಡ್ ಒಳಗೆ ನಮ್ದು 2ನೇ ದಿನ. ನಿನ್ನೆ ಸಾಲು ಬಿಟ್ಟೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಈಗ ನಮ್ಮ ಚಿಗವ್ವಾರ ಮುಂಜಾನೆ ಬಂದು ಬೀಜ ಊರಕತ್ತಾರ. ನಮ್ಮ ಕೆಲಸ ಏನಪ್ಪ ಅಂದ್ರೆ ನೀರು ಹಾಸ್ಬೇಕು. ನೀರು ಹಾಸ್ಬೇಕಂದ್ರೆ ನೋಡಿ, ಈ ಬಾಹುಬಲಿನ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೇನು ಈಗ ಬಕೆಟ್ ತೊಗೊಂಡು ಇದರಿಂದ ನೀರು ತುಂಬಿಸಿ ನೀರು ಹಾಸೋದು ಚಲೋ ಮಾಡೋಣ ಅಂತ. ನೋಡೋಣ ಇವತ್ತು ಏನಾಗುತ್ತೆ. ನೀರು ಹಾಸೋದು ಮುಗಿತೈತೆ, ಬೀಜ ಊರೋದು ಮುಗಿತೈತೆ ಅಂತಂದು ಚಾಲೆಂಜ್ ಎಕ್ಸೆಪ್ಟೆಡ್. ನೋಡ್ರಿ ಹೋಗೋಣ, ಕಾಯ್ಕ ಚಲೋ ಮಾಡೋಣ ಅಂತ. ಇನ್ನು ಈಗ ಚಲೋ ಮಾಡಿ ಬಂದೀನಿ. ಇಲ್ಲಿ ಪೈಪ್ ಕಿತ್ಬಿಟ್ಟೈತಿ. ನೀರು ನೋಡ್ರಿ 5 ನಿಮಿಷಕ್ಕೆ ತುಂಬ ಬಿಡ್ತಿದ್ದು. ಒಂದು ಆನೆ ಕಟ್ಟು ತುಂಬ ಸ್ಟಾರ್ಟ್ ಆಗೈತಿ ಈಗ. ಅವು ಅಂತ ಹರಸಾಹಸ ಮಾಡಿದ್ರೆ ಇವು 2 ಸಾಲಿಗೆ ಹತ್ತಲಿಲ್ಲ. ಪೈಪ್ ಹಾಕೊಂಡು ಹಾಸ್ಬೇಕು 2 ಸಾಲಿಗೆ. ನಾವು ಹಿಂಗೆ ಹಾಸಕತ್ತೀವಿ. 3 ಲೈನ್ ಬಿಟ್ಟಿನಿ. ಈಗ ಮಣ್ಣು ಜಾಸ್ತಿ ಕುರಿಯಕತ್ತೈತಿ. ಇನ್ನೊಂದು ಲೈನ್ ಬಿಡ್ಬೇಕಾಗತ್ತೆ. ಸರೂನ್ಯಾನ ಆಯಿಲ್ ಇಂಜಿನ್ ನೀರು ಬಗ್ಸೋದ್ರಾಗ ತಲೆ ಕೆಟ್ಟ ಹರಿದು 12 ಆಗೈತಿ ಈಗ. ಬರೀ ಡೌಗಳು ಹೊಸ ಸ್ಪೀಡ್ ಬರ್ತಾ ನೋಡ್ರಿ. ನಾ ಯಾವ್ಯಾವ ಆಯುಧ ಯೂಸ್ ಮಾಡಕತ್ತೀನಿ ನೋಡಿ. 2 ಪುಟ್ಟಿ, ಒಂದು ಪುಟ್ಟಿನ ಹೊಡೆದಿಟ್ಟೀನಿ, 2 ಹೋಳು ಮಾಡಿಟ್ಟೀನಿ,
ಒಂದು ಸಲಿಕೆ ಇಲ್ಲೊಂದು ಸಲಿಕೆ ನಾನೊಬ್ಬ 2 ಸಲಿಕೆ ಒಂದು ಪುಟ್ಟಿ ತೊಗೊಂಡು ನೀರು ಹಸಕ್ಕೆ ನಿಂತೀನಿ. ಆದ್ರೆ ನೀರು ಬೊಗ್ಗವಲ್ತು. ಕಾಲೇವು ಅಂತ್ರ ಊರು ಬಾಗ್ಲಾಗೈತೆ ಹರಿದು. ಇವತ್ತು ಎಷ್ಟೊತ್ತಾಗುತ್ತೆ ಅಷ್ಟು ಹಾಸದ ನೀರು, ಯಾಕಂದ್ರೆ ಲೇಟ್ ಆಗಬಾರ್ದು. ಬೀಜ ಹಾಕಿಂದ ನಿನ್ನಿಂದನ ಊರಕ್ಕೆ ಚಾಟ್ ಮಾಡಿವಲ್ಲ, ಮತ್ತು ಯಾವ್ರ ಪಕ್ಷಿ ಬಂದು ತಿಂದು ಹೋಗ್ಬಿಡ್ತಾವೆ ಬೀಜನ. ಅದಕ್ಕೆ ಆದಷ್ಟು ಬೇಗನ ನೀರು ಹಸ ಮುಗಿಸ್ಬೇಕು. ಇವತ್ತು 6 ಗಂಟೆ ಅಂದ್ರೆ ಸೂರ್ಯ ಮುಳುಗೋ ಮಟ್ಟ ಹಾಸ್ತೀನಿ, ಅಲ್ಲಿ ಮಟ್ಟ ಆಗತ್ತೆ ಅಲ್ಲಿ ಮಟ್ಟ ಹಾಸ್ತೀನಿ ಅಂತ. ನೀರು ಅಲ್ಲಿಂದ ಇಲ್ಲಿವರೆಗೆ ಹಸ್ಕೊಂಬಂದೆ. ಆದ್ರೆ ಇವ್ಯಾಡ ಲೈನ್ ಮುಟ್ಟಕತ್ತಾರಿಲ್ಪ. ಅವು ಮುಂದೆ ಉಷ್ಟು ಅಲ್ಲಿ ಪುಟ್ಟಿ ಐತೆ ನೋಡಿ, ಈ ಪುಟ್ಟಿವರೆಗೆ ಮುಟ್ಟಿತ್ತು. ಇವ್ಯಾಡು ಮುಟ್ಟವಲ್ಲ ಬೋಸಡಿ ಮಗನು. ಬರೀ ಇಂಥದೆಯ. ಈಗ ಆತ ಲಾಸ್ಟ್ ಪಟ್ಟ ಇದೆ. ಬಿಟ್ಟನಂದ್ರೆ ಉಣ್ಣೋ ಟೈಮ್ ಮತ್ತು ಊಟ ಮನೆಗೆ ಹೋಗಿ ಊಟ ಹೊಡೆದೆ. ಅಲ್ಲಿ ಬಂದು ಕೆಳಗಲ್ ಪಟ್ಟ ಹಾಸ್ಬೇಕು. ಎಲ್ಲದಕ್ಕೂ ಒಮ್ಮೆ ಬಿಟ್ಬಿಟ್ಟಿನಿ ತಲೆ ಕೆಟ್ಟು. ಬೆಳಿಗ್ಗೆ ನಾವು ಬಂದಾಗ ನೀರು ಇಲ್ಲಿ ಮಟ್ಟ ಇತ್ತ. ಈಗ ಒಂದು ಗೇಣು ಖಾಲಿ ಆಗೈತೆ ನೀರು, ಹಾಸದೆಲ್ಲ ಮುಗೈತಿ. ಅಲ್ಲಿ ನೋಡ್ರೆ ಗೊತ್ತಾಗತ್ತೆ ಬಾಂದರ್ನ್ಯಾಗ. ಊಟ ಹೊಡೆದು ಬಂದು ಮತ್ತೆ ಚಲೋ ಮಾಡ್ದಂತ ಕಮ್ತಾನ. ನಮಸ್ಕಾರಪ್ಪ ಎಲ್ಲ ಮಂದಿಗೆ. ಇವತ್ತು ನಮ್ಮದು ನೀರು ಹಾಸೋದು ಡೇ 3. ಇದು ಹೊಲದಾಗ ಡೇ 3, ನೀರು ಹಾಸೋದು ಡೇ 2. ಇಲ್ಲಿ ಮಟ್ಟ ಹಾಸಿದ್ವಪ್ಪ. ಅದ್ರ ಆ ಕಡೆ ಇವು ಒಂದು 10 ಸಾಲ ಹತ್ಯಾವು. ಬಟ್ ಈ ಜಿಬ್ ಐತಲ್ಲ, ಇದು ಹತ್ತಕತ್ತಿಲ್ಲ. ಅದಕ್ಕೆ ನಾವು ಇದಕ್ಕೆ ಡ್ರಿಪ್ ಲೈನ್ ಜೋಡಿಸ್ಬೇಕೀಗ, ರೈನ್ ಡ್ರಿಪ್. ನಾ ಈಗ ಇಲ್ಲೇ 5 ಸಾಲಿ ಬಿಟ್ಟೀನಿ. ಆ ಪುಟ್ಟಿ ಐತಲ್ಲ ಅಲ್ಲೇ 2 ಸಾಲಿ ಹೊಂಟವು. ಯಾಕಂದ್ರೆ ಹಿಂಗೆ ಹೋಗಿ ಆ ಜಿಬ್ಬ ಹತ್ತಿ ಹಿಂಗೆ ಬಂದು ಮತ್ತು ಹಿಂಗೆ ಹೋಗ್ಬೇಕು ನೀರು. ಈಗ ಪೂರ್ತಿ ಕೆಳಗಲ್ದು 2 ಎಕರೆ ಹೊಲ ನೀರು ಹಾಸೋದು ಮುಗೀತು ಕಂಪ್ಲೀಟ್. ಇವತ್ತಿಗೆ ಇನ್ನು 5 ದಿನಕ್ಕೆ 4 ದಿನಕ್ಕೆ ಕರೆಕ್ಟ್ ಗೊತ್ತಾಗ್ಬಿಡ್ತಾವೆ ಹುಟ್ಟಿತನ ಇಲ್ಲಿ ಗೊಂಜಾಳ ಅನ್ನೋದು. 5ನೇ ದಿನಕ್ಕೆ ಇನ್ನೊಮ್ಮೆ ನೀರು ಬಿಡ್ಬೇಕಾಗತ್ತೆ ನಾವು ತೆಳ್ಳಗ. ಯಾಕಂದ್ರೆ ಈಗ ನೀರು ಹಸಿರ್ತೀವಲ್ಲ, ನೆಲ ಗಟ್ಟಿ ಆಗಿಬಿಟ್ಟಿರ್ತೈತಿ. ಇನ್ನೊಮ್ಮೆ ಅದೇನು ಮೊಳಕೆ ಆಯ್ತಿರ್ತೈತಲ್ಲ, ಆ ಟೈಮ್ದಾಗ ಇನ್ನೊಮ್ಮೆ ಹಂಗೆ ಒಂದು ಅರ್ಧ ಗಂಟೆ ಅಷ್ಟು ನೀರು ಹರಿಸಿದ್ರೆ, ಸಣ್ಣಾಗಿ ನೀರು ಹರಿಸಿದ್ರೆ ಅಂದ್ರೆ ನೆಲ ಏನಾಗುತ್ತೆ, ಮಿದುವಾಗುತ್ತೆ. ಅಂದ್ರೆ ಬೆಳೆ ಬೆಳೆಯೋಕೆ ಚಾನ್ಸ್ ಸಿಗುತ್ತೆ. ಅದಕ್ಕೆ ಕರೆಕ್ಟಾಗಿ ಇನ್ನು 5 ದಿನ ಬಿಟ್ಟು ಬರೋಣ ಅಂತ ಹೊಲಕ್ಕೆ. ಅಂದ್ರೆ ನಾವು ದಿನ ಬರ್ತೀವಿ, ವಿಡಿಯೋನ ಇನ್ನು 5 ದಿನ ಬಿಟ್ಟು ಮಾಡೋಣ ಅಂತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ರೈತರ ಮಕ್ಕಳು ಬೆಳಿಬೇಕು ಒಟ್ಟು. ನಂದು ಹಳೆ ಅಕೌಂಟು 1600 ಜನ ಸಬ್ಸ್ಕ್ರೈಬರ್, 600 ಜನ ಜಾಸ್ತಿ ಇದ್ರು. ಆ ಅಕೌಂಟು ಡೆಡ್ ಆಗಿದ್ದಕ್ಕೆ ನಾನು ಡಿಲೀಟ್ ಮಾಡೀನಿ. ಈ ಅಕೌಂಟ್ನ ಜಲ್ದಿ ನ್ಯೂ ಇಯರ್ ಅನ್ನೋಷ್ಟ್ರೊಳಗೆ 1000 ಸಬ್ಸ್ಕ್ರೈಬರ್ ಮಾಡ್ಬೇಕು. ಅದಕ್ಕೆ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಪೋರ್ಟ್ ಮಾಡ್ತೀನಿ ಅಂತ ಗೊತ್ತೈತಿ. ಮತ್ತು 5 ದಿನ ಆದಮೇಲೆ ಸಿಗ್ತೀನಂತ.